ಬೆಂಗಳೂರಿನಲ್ಲಿ ಸದ್ಯ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಮಳೆ ಇಲ್ಲದೆ ಕೆರೆಗಳು ಬತ್ತಿ ಹೋಗ್ತಾ ಇವೆ. ಇತ್ತ ಕೆರೆ ಒಡಲಿಗೆ ಸೇರ್ತಿರೋ ಅಪಾರ್ಟ್ಮೆಂಟ್ ಮತ್ತೆ ಫ್ಯಾಕ್ಟರಿಯ ಕೆಮಿಕಲ್ ನೀರಿನಿಂದ ಸಾವಿರಾರು ಮೀನುಗಳ ಮಾರಣ ಹೋಮ ಆಗಿದೆ. ಮಹದೇವಪುರದ ಸಾದರಮಂಗಲ ಕೆರೆಯಲ್ಲಿ ಸಾವಿರಾರು ಮೀನುಗಳು ಪ್ರಾಣ ಬಿಟ್ಟಿವೆ. ಕೆರೆಯಲ್ಲಿ ಸತ್ತು ತೇಲ್ತಾ ಇರುವಂತಹ ಮೀನುಗಳನ್ನ ಕೆರೆ ನಿರ್ವಹಣೆ ಸಿಬ್ಬಂದಿ ಹೊರ ಹಾಕಿದ್ರು. ಮೀನುಗಳು ಸತ್ತಿರೋದ್ರಿಂದ ದುರ್ವಾಸನೆ ಬರ್ತಾ ಇದ್ದು ವಾಯು ವಿಹಾರಕ್ಕೆ ಬರೋರು ಕೂಡ ಮೂಗು ಮುಚ್ಚಿಕೊಂಡು ಓಡಾಡಬೇಕಿದೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಲ್ಲ, ಒಂದು ಕಡೆ ಕೆರೆ ನೀರಿಗೆ ಫ್ಯಾಕ್ಟರಿಗಳ ಕೆಮಿಕಲ್ ಮಿಕ್ಸ್ ಆಗ್ತಾ ಇದೆ, ಅದರಿಂದಾಗಿ ಮೀನುಗಳು ಸಾವನ್ನಪ್ತಾ ಇವೆ. ಸಾವಿರಾರು ಸಂಖ್ಯೆಯ ಮೀನಿನ ಮಾರಣ ಹೋಮ ಆಗಿದೆ. ಅಲ್ಲಿರುವಂಥ ನಿರ್ವಹಣಾ ಸಿಬ್ಬಂದಿ, ಕೆರೆ ನಿರ್ವಹಣೆ ಮಾಡುವಂಥ ಸಿಬ್ಬಂದಿ ಮೀನುಗಳನ್ನು ಹೊರ ಹಾಕಿದ್ದಾರೆ. ಆದರೆ ಸತ್ತಿರುವಂಥ ಮೀನುಗಳು ದುರ್ವಾಸನೆ ಬೀರ್ತಾ ಇದ್ದಾವೆ. ವಾಕಿಂಗ್ ಬರೋರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಮೂಗು ಮುಚ್ಚಿಕೊಂಡು ಓಡಾಡಬೇಕು ಅಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಒಂದು ಕಡೆ ಬೆಂಗಳೂರಿನಲ್ಲಿ ಕುಡಿಯೋ ನೀರಿನ ಸಮಸ್ಯೆ, ಮತ್ತೊಂದು ಕಡೆ ಇರೋವಂಥ ಕೆರೆಗಳು ಕೂಡ ಬತ್ತಿ ಹೋಗಿವೆ. ಅಂಥದ್ರಲ್ಲಿ ಕೆರೆ ಒಡಲಿಗೆ ಅಪಾರ್ಟ್ಮೆಂಟ್ನ ಕೆಮಿಕಲ್ಗಳು ಕೂಡ ಸೇರಿದ್ರೆ, ಕೆಟ್ಟ ನೀರುಗಳು ಕೂಡ ಸೇರಿದ್ರೆ ಕುಡಿಯೋ ನೀರಿಗೂ ಒಂದು ಸಮಸ್ಯೆ ಆಗುತ್ತೆ. ಜೊತೆಗೆ ನೀರಿನಲ್ಲಿರುವ ಮೀನುಗಳು ಕೂಡ ಸಾವನ್ನಪ್ತಾ ಇದ್ದಾವೆ. ಸತ್ತಿರುವಂತಹ ಮೀನುಗಳು ಅದನ್ನ ಹೊರತೆಗಿತಾರೆ, ಆದರೆ ಅಲ್ಲಲ್ಲೇ ಎಸೆಯೋದ್ರಿಂದ ವಾಸನೆ ಬರುತ್ತೆ. ಓಡಾಡೋರಿಗೆ ದುರ್ವಾಸನೆ ಬೀರುತ್ತೆ. ವಾಯು ವಿಹಾರಕ್ಕೆ ಬರ್ತಾರೆ, ವಾಕಿಂಗ್ ಅಂತ ಬರ್ತಾ ಇರುವಂತ ಜನ, ಅವರು ಕೂಡ ಸಮಸ್ಯೆನ ಅನುಭವಿಸ್ತಾರೆ. ಇಲ್ಲೊಂದು BWSSB ಸಿವೇಜ್ ಪ್ಲಾಂಟ್ ಇದೆ. ಆ ಪ್ಲಾಂಟಿಂದ ಹೋಗೋ ನೀರನ್ನು ಈ ಕಡೆ ಡೈವರ್ಟ್ ಮಾಡಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಆ ಕೆರೆ ಆ ನೀರು ಇದಕ್ಕೆ ಬಂದಿರೋದ್ರಿಂದ ಮೀನುಗಳು ಸತ್ತೋಗಿ ಅದೆಲ್ಲ ಮೀನೆಲ್ಲ ತೇಲ್ತಾ ಇತ್ತು. ತೇಲೋದ್ರಿಂದ ಈ ನಾಯಿಗಳು, ಹದ್ದುಗಳು ಎಲ್ಲ ಬಂದು ಹೊರಗಡೆ ಎಲ್ಲ ಹಾಕಿ ಎಲ್ಲರಿಗೂ ಸ್ಮೆಲ್ ಜಾಸ್ತಿ ಆಗಿ ವಾಸನೆ ತುಂಬ ಬರ್ತಾ ಇದೆ. ಇದು 2 ರಿಂದ 3 ಸರಿ ಆಗಿರ್ಬೋದು ಸರ್. ಒಂದು ಸರಿ ಹೆಚ್ಚು ಮಳೆ ಬಂದಾಗ ಒಂದು ಸರಿ ನೀರು ತುಂಬಿಬಿಟ್ಟಿತ್ತು ಇಲ್ಲಿ, ಆಗೊಂದು ಸರಿ ಆಗಿತ್ತು.